ನೀನು ನನ್ನ ಆಶ್ರಮಕ್ಕೆ ಬರಲು ಕಾರಣವೇನು? ಏನು ಗುರುಗಳೇ? ಏನು ರೇಣುಕ? ತಮ್ಮ ಕೂಡ ಮದುವೆ ಮಾಡ್ಕೋಬೇಕನ್ನೋ ಇಚ್ಛೆ ಮಾಡಿಕೊಂಡು ನಾನು ತಮ್ಮ ಹತ್ತಿರ ಬಂದಿದ್ದೇನೆ ಗುರುಗಳೇ. ಏನು ನನ್ನ ಕೂಡ ನಿನ್ನ ಮದುವೆ? ಹೌದು ಗುರುಗಳೇ. ಅನಿತಾನಿ ಶರೀರಾನಿ ಇಹ ಜ್ಯೋತಿ ನಹಿ ಶಾಶ್ವತ ಪೃಥ್ವಿಯರ ಕರ್ತ ಯಥಾರ್ಥೈ. ನೋಡು ರೇಣುಕ, ಏನು ಗುರುಗಳೇ? ನೀರ ಮೇಲಿನ ಗುರಳಿಯಂತೆ ತೋರಿ ಭೋಗ ನಿತ್ಯ ವಿಷಯಕ್ಕೆ ಹಗಲಿನ ಶ್ರಮಪಟ್ಟು ವ್ಯರ್ಥನೆ ಸತ್ತು ಹೋಗಬೇಡ. ಏಕೆಂದರೆ ವಿಷಮ ಸಂಸಾರವಿದು ಕನಸಂದರಿ. ಕನಸಿನಲ್ಲಿ ಕಂಡ ಸಂಸಾರ ನಿಜವೆಂದು ನೀ ನಂಬಬೇಡ. ನಿತ್ಯದಲ್ಲಿ ಸದಾಶಿವನ ಸ್ತುತಿಯು ಮುಕ್ತಿಯ ರಮಣಿಯಂತೆ, ನಿತ್ಯದಲ್ಲಿ ಪರನಿಂದಿಪೆಯು ಆತ್ಮಸ್ತುತಿಯು ನರಕದ ತವರು ಮನೆ ಸಿಗುವುದು. ಬೇಡ ರೇಣು, ಬೇಡ. ನಾನು ಅರಣ್ಯದಲ್ಲಿ ಹಣ್ಣು ಹಂಪಲಗಳಂತೆಂದು ಕಾಲಹರಣ ಮಾಡುವಂಥವನು. ನನ್ನಂಥವನನ್ನು ಕಟ್ಟಿಕೊಂಡು ಏನು ಮಾಡಬೇಕು? ಇಲ್ಲೇ ಎಲ್ಲಿಯಾದರೂ ಒಳ್ಳೆಯ ವರವನ್ನು ಹುಡುಕಿ ಮದುವೆಯನ್ನು ಮಾಡಿಕೋ ರೇಣುಕ, ಮದುವೆಯನ್ನು ಮಾಡಿಕೋ. ಏನು ಗುರುಗಳೇ? ಏನು ರೇಣುಕ? ಆದರೆ ತಮ್ಮ ಕೂಡ ಎನ್ನ ಮದುವೆ ಇಲ್ಲವಾದರೆ ಮತ್ತೆ ಯಾರು ಕೂಡ ನನ್ನ ಮದುವಿಲ್ಲ ಗುರುಗಳೇ. ಕೆಟ್ಟ ಕರ್ಮವಿದು. ನಿಷ್ಕಾಮ್ಯ ಕರ್ಮದಿಂದಲೇ ಚಿತ್ತ ಶುದ್ಧವಾಗುವುದು. ಆ ನಿಷ್ಕಾಮವೇ ಮೋಕ್ಷಕ್ಕೆ ಜ್ಞಾನದ ದ್ವಾರವಾಗಿದೆ. ನೋಡು ರೇಣುಕ, ಏನು ಗುರುಗಳೇ? ಇಲ್ಲಿ ಹುಮನಾವತಿ ಪಟ್ಟಣದಲ್ಲಿ ಒಳ್ಳೆಯ ವರವನ್ನು ಹುಡುಕಿ ಮದುವೆಯನ್ನು ಮಾಡಿಕೋ ರೇಣುಕ, ಮದುವೆಯನ್ನು ಮಾಡಿಕೋ. ಏನು ಗುರುಗಳೇ? ಏನು ರೇಣುಕ? ಜ್ಞಾನ ಜ್ಯೋತಿ ಪುಣ್ಯಕಾರಕ್ಕಾಗಿ ತಮ್ಮ ಕೈ ಹಿಡಿಬೇಕನ್ನ ಇಚ್ಛೆ ಮಾಡಿದರೆ ಗುರುಗಳೇ. ನೋಡು ರೇಣುಕ, ಏನು ಗುರುಗಳೇ? ಆ ಜ್ಞಾನವೆಂಬ ಆಕಳಕ್ಕೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, 4 ವೇದಗಳೇ 4 ಮನೆಗಳು. ಆ 4 ಮನೆಗಳಿಂದಲೇ ಉತ್ಪನ್ನವಾಯಿತು ನಾಗರೂಪವಾದಂತ ತಾತ್ಪರ್ಯ. ಹಿಂಡಿ ಕುಡಿದ ಹಾಲು ಶಿವಚರಣರಿಗಲ್ಲದೆ ಕೇವಲ ಘಟಪಟ ವಾದಿಸುವ ನಿಮ್ಮಂತ ಹೆಣ್ಣಿಗೆ ಎಂದೆಂದಿಗೂ ಸಿಗಲಾರು ರೇ, ಎಂದೆಂದಿಗೂ ಸಿಗಲಾರು. ನೋಡು ರೇಣುಕ, ಏನು ಗುರುಗಳೇ? ಗಂಗೆಯೊಡನಾಡಿದ ಗಟ್ಟಿ ಬೆಟ್ಟಂಗಳು ಕೆಟ್ಟ ಕೆಡಕು, ಅಗ್ನಿಯೊಡನಾಡಿದ ಕಾಷ್ಟಂಗಳು ಕೆಟ್ಟ ಕೆಡಕು. ನಮ್ಮಂತ ಜ್ಞಾನಿ ಕೂಡ ನಿಮ್ಮಂತ ಅಜ್ಞಾನತನವಾಡುವುದು ಅತಿ ಕೆಟ್ಟ ಕೆಡಕು ರೇಣುಕ, ಕೆಟ್ಟ ಕೆಡಕು. ರೇಣುಕ, ಏನು ಗುರುಗಳೇ? ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆಂಬಂತೆ ಆ ಬೆಟ್ಟದಲ್ಲಿ ಎಷ್ಟು ಕಲ್ಲು ಮುಳ್ಳುಗಳಿರುವುದು ನಿನಗೇನು ಗುರುತು? ನೀನು ಸುಖದ ಸುಪ್ಪತ್ತಿಗೆಯಲ್ಲಿ ಕಾಲ ಕಳೆದುವಳು, ಬಿಸಿಲಿನ ಬೇಗೇನು ಅರಿಯದವಳು. ಬೇಡ ರೇಣುಕ, ಬೇಡ. ಇಲ್ಲಿ ಎಲ್ಲಿಯಾದರೂ ಒಳ್ಳೆಯ ವರವನ್ನು ಹುಡುಕಿ ಮದುವೆಯನ್ನು ಮಾಡಿಕೊ. ನೋಡು ರೇಣುಕ, ಏನು ಗುರುಗಳೇ? ಒಂದು ವೇಳೆ ನೀನು ನನ್ನನ್ನೇ ಮದುವೆಯಾಗಬೇಕೆಂಬ ಹಠ ನಿನ್ನಲ್ಲಿದ್ದರೆ, ಆಗಬೇಕಾದರೆ ನಿನ್ನಲ್ಲಿ ಪ್ರತಿಭಕ್ತಿ ಬಹಳ ಗಟ್ಟಿಯಾಗಿರಬೇಕು ರೇಣುಕ, ಗಟ್ಟಿಯಾಗಿರಬೇಕು. ಅದು ಹೇಗೆ ಗುರುಗಳೇ? ನೋಡು ರೇಣುಕ, ಏನು ಗುರುಗಳೇ? ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಾಪೇಕ್ಷೆಯಾಗಿರಬೇಕು. ಇದು ಅಲ್ಲದೆ ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದನಾಗಿರಬೇಕು. ಇದು ಅಲ್ಲದೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಈ ಷಡ್ ವರ್ಗಗಳನ್ನು ಅಳಿಯಬೇಕು. ಇದು ಅಲ್ಲದೆ
ರಜೋಗುಣ, ಸಾತ್ವಿಕ ಗುಣ, ತಮೋಗುಣ, ಈ 3 ಗುಣಗಳನ್ನು ಮಾತ್ರ ಅರಿತಿರಬೇಕು. ಇದು ಅಲ್ಲವೇ ನಿನ್ನ ಇಂದ್ರಿಯ ಚಲ್ಲಾಟವನ್ನು ಬಿಡಬೇಕು. ಅಂದರೆ ನಿನ್ನ ಮದುವೆ. ಇಲ್ಲದಿದ್ದರೆ ಇಲ್ಲ. ಆಗಲಿ ಗುರುಗಳೇ, ತಾವು ಹೇಳಿದ ವಿಚಾರಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಗುರುಗಳೇ. ನೋಡು ರೇಣುಕಾ, ಏನು ಗುರುಗಳೇ? ಇನ್ನು ಮೇಲೆ ನೀನು ನುಡಿದಂತೆ ನಡೆಯಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಮಾಣಿಕ್ಯದ ದೀಪ್ತಿಯಂತೆ ಇರಬೇಕು. ನುಡಿದರೆ ಸ್ಫಟಿಕದ ಸಲಾಕೆಯಂತೆ ಇರಬೇಕು. ನುಡಿದರೆ ಲಿಂಗ ಮೆಚ್ಚಿ ಹೌದೇ ಇರಬೇಕು. ಒಂದು ವೇಳೆ ನೀನು ನುಡಿಯಲ್ಲಿ ನಡೆ ತಪ್ಪಿದರೆ ನಿನ್ನ ಅಂಗೈಯೊಳಗಿನ ಲಿಂಗ ಘಟ ಸರ್ಪವಾಗಿ ಹರಿದು ನಿನ್ನ ಕೈಗೆ